ಒಂದು ಊರಿನಲ್ಲಿ ಒಬ್ಬ ಹುಡುಗ ತುಂಬಾ ಸೋಮಾರಿಯಾಗಿದ್ದ. ಅವನು ಯಾವಾಗಲೂ ತನ್ನೆಲ್ಲ ಕೆಲಸಗಳನ್ನು ಮುಂದೂಡುತ್ತಲೇ ಇರುತ್ತಿದ್ದ. ಅವನು ಎಂದೂ ಸಮಯಕ್ಕೆ ಬೆಲೆ ಕೊಡುತ್ತಿರಲಿಲ್ಲ. ಇದರಿಂದ ಅವನು ತನ್ನ ವಿದ್ಯಾಭ್ಯಾಸದಲ್ಲೂ ಹಿಂದುಳಿಯುತ್ತಾ ಬಂದ. ಇದನ್ನು ಕಂಡ ಅವನ ಶಿಕ್ಷಕರು ಮತ್ತು ಕುಟುಂಬದವರು ಅವನಿಗೆ ಎಷ್ಟೇ ಬುದ್ಧಿ ಹೇಳಿದರೂ ಅವನು ಕೇಳಲು ತಯಾರಿರಲಿಲ್ಲ. ಒಂದು ದಿನ ಆ ಊರಿಗೆ ಒಬ್ಬ ಹಿರಿಯ ವ್ಯಕ್ತಿ ಬಂದರು. ಅವರು ತಮ್ಮ ಬುದ್ಧಿಶಕ್ತಿ ಮತ್ತು ಜ್ಞಾನದಿಂದ ತುಂಬಾ ಪ್ರಸಿದ್ಧರಾಗಿದ್ದರು. ಜನರು ಅವರ ಬಳಿ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ಇದನ್ನು ಕಂಡ ಆ ಸೋಮಾರಿ ಹುಡುಗ ಕೂಡ ಆ ಹಿರಿಯ ವ್ಯಕ್ತಿಯನ್ನು ಭೇಟಿ ಮಾಡಿ ತನ್ನನ್ನು ಎಲ್ಲರೂ ನಿಷ್ಪ್ರಯೋಜಕನಂತೆ ನೋಡುತ್ತಾರೆ, ನಾನು ನನ್ನ ಸ್ನೇಹಿತರಂತೆ ಜೀವನದಲ್ಲಿ ಹೇಗೆ ಮುಂದುವರಿಯಬೇಕೆಂದು ಕೇಳುತ್ತಾನೆ. ಆಗ ಆ ವ್ಯಕ್ತಿ ಹೇಳುತ್ತಾರೆ, ನೀನು ನಿನ್ನ ಸಮಯವನ್ನು ಗೌರವಿಸುವುದಿಲ್ಲ, ಆದ್ದರಿಂದ ಜನ ನಿನ್ನನ್ನು ಗೌರವಿಸುವುದಿಲ್ಲ. ನಾವು ಸಮಯವನ್ನು ಗೌರವಿಸಿದರೆ ಅದು ನಮ್ಮನ್ನು ಗೌರವಿಸುತ್ತದೆ, ಬೆಳೆಸುತ್ತದೆ. ಇಲ್ಲವಾದರೆ ಜೀವನವೇ ನಾಶವಾಗುತ್ತದೆ. ಇದಕ್ಕೆ ನಾನೊಂದು ಕತೆ ಹೇಳುವೆ ಕೇಳು ಎಂದು ಹೇಳುತ್ತಾರೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ದಯಾಳು ಮತ್ತು ಕರುಣಾಮಯಿ ರಾಜನಿದ್ದ. ಅವನು ಒಂದು ದಿನ ತನ್ನ ಬಾಲ್ಯ ಸ್ನೇಹಿತನನ್ನು ಭಿಕ್ಷುಕನಾಗಿ ನೋಡುತ್ತಾನೆ. ಬಾಲ್ಯದಲ್ಲಿ ತನಗಿಂತ ಬುದ್ಧಿವಂತನಾಗಿದ್ದ ಸ್ನೇಹಿತನನ್ನು ಭಿಕ್ಷುಕನ ರೂಪದಲ್ಲಿ ಕಂಡು ಮರುಗಿ ಅವನನ್ನು ಬಳಿಗೆ ಕರೆದು ಅವನ ಜೀವನದ ಬಗ್ಗೆ ವಿಚಾರಿಸಿದ. ಆಗ ಭಿಕ್ಷುಕ ಹೇಳಿದ, ನನ್ನ ಈ ಪರಿಸ್ಥಿತಿಗೆ ಜನರೇ ಕಾರಣ. ಯಾರೂ ನನಗೆ ಕೆಲಸ ನೀಡುತ್ತಿಲ್ಲ, ನಾನು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎನ್ನುತ್ತಾರೆ ಎಂದನು. ಇದನ್ನು ಕೇಳಿದ ರಾಜ, ಹಾಗಾದರೆ ನಾನು ನಿನಗೊಂದು ಸದಾವಕಾಶ ನೀಡುತ್ತೇನೆ. ನೀನು ಈ ಬಂಗಾರದ ನಾಣ್ಯಗಳಲ್ಲಿ ಈ ದಿನ ಸಂಜೆಯವರೆಗೆ ಎಷ್ಟು ಬೇಕಾದರೂ ತೆಗೆದುಕೊಳ್ಳಬಹುದು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಭಿಕ್ಷುಕ ಖುಷಿಯಿಂದ ತನ್ನ ಮನೆಗೆ ಹೋಗಿ ಹೆಂಡತಿಗೆ ವಿಷಯ ತಿಳಿಸುತ್ತಾನೆ. ಆಗ ಹೆಂಡತಿ, ಹಾಗಾದರೆ ಬೇಗ ಹೋಗಿ ಆ ನಾಣ್ಯಗಳನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾಳೆ. ಭಿಕ್ಷುಕ, ಇಲ್ಲ, ಇನ್ನೂ ತುಂಬಾ ಸಮಯವಿದೆ. ನಾನು ಆ ಅರಮನೆಯಿಂದ ಕೇವಲ ಒಂದು ಬಾರಿ ನಾಣ್ಯಗಳನ್ನು ತಂದರೂ ಸಾಕು, ನನ್ನ ಇಡೀ ಜೀವಮಾನಕ್ಕೆ ಆಗುತ್ತದೆ. ಈಗ ನನಗೆ ತುಂಬಾ ಹಸಿವಾಗುತ್ತಿದೆ, ಮೊದಲು ನನಗೆ ಊಟ ಬಡಿಸು ಎಂದನು. ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋದರಾಯಿತು ಎಂದು ಮಲಗುತ್ತಾನೆ. 2 ಗಂಟೆಗಳ ನಂತರ ಅವನ ಹೆಂಡತಿ ಅವನನ್ನು ಎಬ್ಬಿಸುತ್ತಾಳೆ. ಇನ್ನೂ ಮಧ್ಯಾಹ್ನವಾಗಿದೆ, ಈಗಲೇ ಏಕೆ ಎಬ್ಬಿಸಿದೆ ಎಂದು ರೇಗಿ ದೊಡ್ಡ ಚೀಲಗಳನ್ನು ತೆಗೆದುಕೊಂಡು ಅರಮನೆಯ ಹತ್ತಿರ ಹೊರಡುತ್ತಾನೆ. ಸ್ವಲ್ಪ ದೂರ ನಡೆದ ಮೇಲೆ ಬಿಸಿಲಿನ ಬೇಗೆ ತಾಳಲಾರದೆ ಒಂದು ಗಿಡದ ಕೆಳಗೆ ವಿಶ್ರಮಿಸುತ್ತಾನೆ. ಆದರೆ ಈ ಸಾರಿ ಅವನ ನಿದ್ರೆ ಗಾಢವಾಗಿರುತ್ತದೆ. ಅವನಿಗೆ ಮತ್ತೆ ಎಚ್ಚರವಾದಾಗ ಸಂಜೆ ಆಗಿ ಹೋಗಿರುತ್ತದೆ. ಅವಸರದಿಂದ ಅರಮನೆಯ ಬಳಿ ಬಂದು ನೋಡುತ್ತಾನೆ, ಬಾಗಿಲುಗಳೆಲ್ಲ ಮುಚ್ಚಿ ಹೋಗಿರುತ್ತವೆ. ಕೊನೆಗೆ ಪಶ್ಚಾತ್ತಾಪದಿಂದ ಬಾಗಿಲು ಬಳಿಯೇ ಕುಳಿತು ಅಳುತ್ತಾನೆ. ಒಂದೇ ದಿನದಲ್ಲಿ ಶ್ರೀಮಂತನಾಗುವ ಅವಕಾಶವನ್ನು ತಾನೇ ತನ್ನ ಕೈಯಾರ ತನ್ನ ಜೀವನ ಪರ್ಯಂತ ಭಿಕ್ಷುಕನಾಗೇ ಉಳಿಯುವ ಹಾಗೆ ಮಾಡಿಕೊಳ್ಳುತ್ತಾನೆ. ಈ ಕತೆ ಮುಗಿಯುತ್ತಿದ್ದಂತೆ ಹುಡುಗನಿಗೆ ತನ್ನ ತಪ್ಪಿನ ಅರಿವಾಗಿ ಆ ವ್ಯಕ್ತಿಗೆ ತನ್ನ ಧನ್ಯವಾದ ತಿಳಿಸಿ ಹೊರಡುತ್ತಾನೆ. ಅಂದಿನಿಂದ ಅವನು ಚೆನ್ನಾಗಿ ವಿದ್ಯಾಭ್ಯಾಸ ಮುಗಿಸಿ ತನ್ನ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಸುಂದರ ಮತ್ತು ಗೌರವಯುತ ಜೀವನವನ್ನು ನಡೆಸುತ್ತಾನೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಇಂದಿನಿಂದಲೇ ಸಮಯಕ್ಕೆ ಮಹತ್ವ ನೀಡಿ. ಇಡೀ ದಿನ ಮೊಬೈಲ್ ಬಳಸಿ ಮಲಗುವಾಗ ಜೀವನದ ಬಗ್ಗೆ ಯೋಚಿಸುವುದು, ನಾಳೆಯಿಂದ ಹೀಗೆ ಮಾಡಬೇಕು ಹಾಗೆ ಮಾಡಬೇಕೆಂದು ಯೋಚಿಸಿ ಮತ್ತೆ ಬೆಳಗಾದ ಮೇಲೆ ಆ ಮಾತನ್ನೇ ಮರೆಯುವುದಲ್ಲ, ಅದನ್ನು ಪಾಲಿಸಬೇಕು. ಇಲ್ಲಿ ಎಲ್ಲರಿಗೂ ಇರುವುದು ಅದೇ 24 ಗಂಟೆಗಳು. ಯಾರು ಅದನ್ನು ಸದುಪಯೋಗ ಮಾಡಿಕೊಳ್ಳುತ್ತಾನೋ ಅವನೇ ಅವನ ಜೀವನದ ರಾಜನಾಗುತ್ತಾನೆ, ಇಲ್ಲವಾದಲ್ಲಿ ಇನ್ನೊಬ್ಬರ ಜೀವನದ ಸೇವಕನಾಗುತ್ತಾನೆ. ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ. ಹಾಗೆ ಈ ನಿಮ್ಮ ಮನೆಮಗಳ ಪ್ರಯತ್ನಕ್ಕೆ ಒಂದು ಲೈಕ್ ಇರಲಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂದೇಶದ ಜೊತೆ. ನಮಸ್ಕಾರ.